ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾಲ್ಮೀಕಿ ಮಹರ್ಷಿಗಳು ರಚಿಸಿದ ರಾಮಾಯಣ ಮತ್ತು ತುಳಸಿದಾಸರು ರಚಿಸಿದ ರಾಮಚರಿತಮಾನಸ, ಈ ಎರಡು ಗ್ರಂಥಗಳು ಭಾರತೀಯ ಸಂಸ್ಕೃತಿ ಮತ್ತು ಧರ್ಮದ ಅಮೂಲ್ಯ ನಿಧಿಗಳು. ಇವೆರಡರಲ್ಲೂ ಶ್ರೀರಾಮ ಮತ್ತು ಸೀತಾಮಾತೆಯ ಕಥೆಗಳು ವಿಭಿನ್ನ ರೀತಿಯಲ್ಲಿ ಬಿಂಬಿಸಲ್ಪಟ್ಟಿವೆ. ಇವೆರಡು ಕಥೆಗಳು ನಮ್ಮ ಹೃದಯಗಳನ್ನು ಸ್ಪರ್ಶಿಸುತ್ತವೆ, ಆದರೆ ಅವುಗಳ ನಡುವೆ ಕೆಲವು ವ್ಯತ್ಯಾಸಗಳು ಇವೆ. ಇಲ್ಲಿ ಸೀತಾಮಾತೆಯ ಜೀವನದ ಕೆಲವು ವಿಭಿನ್ನ ರೋಚಕ ಘಟನೆಗಳನ್ನು ಈ ವಿಡಿಯೋ ಮೂಲಕ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೀತಾದೇವಿಯ ಜನನವು ಅದ್ಭುತವಾದದ್ದು. ಮಿಥಿಲೆಯ ರಾಜ ಜನಕ ಮಹಾರಾಜನು ಒಮ್ಮೆ ಯಜ್ಞವನ್ನು ನಡೆಸುತ್ತಿದ್ದಾಗ ಭೂಮಿಯಿಂದ ಒಂದು ಸುವರ್ಣದ ಪೆಟ್ಟಿಗೆ ಹೊರಬಂದಿತು. ಅದರಲ್ಲಿ ಒಂದು ಸುಂದರವಾದ ಬಾಲಿಕೆ ಇದ್ದಳು. ಜನಕ ಮಹಾರಾಜನು ಆಕೆಯನ್ನು ತನ್ನ ಮಗಳಾಗಿ ದತ್ತು ತೆಗೆದುಕೊಂಡು ಅವಳಿಗೆ ಸೀತಾ ಎಂದು ನಾಮಕರಣವನ್ನು ಮಾಡಿದನು. ಸೀತೆಯು ಬೆಳೆದು ಸುಂದರವಾದ ಯುವತಿಯಾದಾಗ ಅವಳ ಸ್ವಯಂವರವನ್ನು ಏರ್ಪಡಿಸಲಾಯಿತು. ಅದರಲ್ಲಿ ಶಿವಧನಸ್ಸನ್ನು ಬಿಲ್ಲನ್ನು ಎತ್ತುವ ಸವಾಲು ಇತ್ತು. ಅನೇಕ ರಾಜಕುಮಾರರು ಪ್ರಯತ್ನಿಸಿ ವಿಫಲರಾದರು. ಆದರೆ ಶ್ರೀರಾಮನು ಸುಲಭವಾಗಿ ಬಿಲ್ಲನ್ನು ಎತ್ತಿ ಅದನ್ನು ಮುರಿದನು. ಸೀತೆಯು ರಾಮನಿಗೆ ವರಮಾಲೆಯನ್ನು ಹಾಕಿದಳು. ಇದು ರಾಮಚರಿತಮಾನಸದಲ್ಲಿ ವಿವರಿಸಲ್ಪಟ್ಟಿದೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸ್ವಯಂವರದ ಬಗ್ಗೆ ಉಲ್ಲೇಖವಿಲ್ಲ. ಅಲ್ಲಿ ಸೀತೆಯು ತನ್ನ ಬಾಲ್ಯದಲ್ಲಿಯೇ ರಾಮನನ್ನು ವಿವಾಹವಾದಳೆಂದು ಹೇಳಲಾಗಿದೆ. ರಾಮನಿಗೆ ವನವಾಸ ಲಭಿಸಿದಾಗ ಸೀತಾಮಾತೆಯು ಅವನೊಂದಿಗೆ ಹೋಗಲು ನಿರ್ಧರಿಸಿದಳು. ಅವಳ ತಂದೆ ಜನಕ ಮಹಾರಾಜನು ಅವಳನ್ನು ಮಿಥಿಲೆಗೆ ಕರೆದುಕೊಂಡು ಹೋಗಲು ಹೇಳಿದಾಗ ಸೀತೆಯು, ನನ್ನ ಪತಿಯೇ ನನ್ನ ಧರ್ಮ, ಅವನೊಂದಿಗೆ ವನವಾಸವೇ ನನ್ನ ಸುಖ ಎಂದು ಹೇಳಿದಳು. ವನವಾಸದಲ್ಲಿ ಸೀತಾಮಾತೆಯು ರಾಮ ಮತ್ತು ಲಕ್ಷ್ಮಣರೊಂದಿಗೆ ಸುಖವಾಗಿ ಇದ್ದಳು. ಆದರೆ ಒಮ್ಮೆ ರಾವಣನು ಸೀತೆಯನ್ನು ಅಪಹರಿಸಲು ಯೋಜನೆ ಹಾಕಿದನು. ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾವಣನು ಚಿನ್ನದ ರಥದಲ್ಲಿ ಸೀತೆಯನ್ನು ಅಪಹರಿಸಿದನು. ಆದರೆ ರಾಮಚರಿತಮಾನಸದಲ್ಲಿ ರಾವಣನು ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಕರೆದುಕೊಂಡು ಹೋದನು. ಅಪಹರಣದ ಸಮಯದಲ್ಲಿ ಸೀತೆಯು ತನ್ನ ನೆರಳನ್ನು ಮಾತ್ರ ರಾವಣನಿಗೆ ಕೊಟ್ಟಳು. ಅವಳ ನಿಜವಾದ ರೂಪ ಅಗ್ನಿದೇವನೊಂದಿಗೆ ಉಳಿಯಿತು ಎಂದು ನಂಬಲಾಗಿದೆ. ರಾವಣನು ಸೀತೆಯನ್ನು ಲಂಕೆಗೆ ಕರೆದುಕೊಂಡು ಹೋಗಿ ಅಶೋಕವನದಲ್ಲಿ ಬಂಧಿಸಿದನು. ಅಲ್ಲಿ ಸೀತೆಯು 435 ದಿನಗಳ ಕಾಲ ಇದ್ದಳು. ರಾವಣನು ಅವಳನ್ನು ಬೆದರಿಸಿ ಪ್ರಲೋಭನೆಗೆ ಒಳಪಡಿಸಿದನು. ಆದರೆ ಸೀತಾಮಾತೆಯು ಅವನಿಗೆ ಧಿಕ್ಕಾರವನ್ನು ಹೇಳಿ ರಾಮನನ್ನು ಮಾತ್ರ ನೆನೆದುಕೊಂಡಳು. ಅಶೋಕವನದಲ್ಲಿ ಸೀತೆಯು ಹನುಮಂತನನ್ನು ಭೇಟಿಯಾದಳು. ಹನುಮಂತನು ರಾಮನ ಸಂದೇಶವನ್ನು ತಂದು ಸೀತೆಯನ್ನು ಧೈರ್ಯವನ್ನುಗೊಳಿಸಿದನು. ಸೀತೆಯು ತನ್ನ ಒಡವೆಯಾದ ಚೂಡಾಮಣಿಯನ್ನು ಹನುಮಂತನ ಮೂಲಕ ರಾಮನಿಗೆ ಕಳುಹಿಸಿದಳು. ರಾಮನು ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸಿದನು. ಆದರೆ ಸೀತೆಯ ಪಾವಿತ್ರ್ಯವನ್ನು ಸಾಬೀತುಪಡಿಸಲು ಅಗ್ನಿ ಪರೀಕ್ಷೆ ನಡೆಯಿತು. ಸೀತಾಮಾತೆಯು ಅಗ್ನಿದೇವನನ್ನು ಪ್ರಾರ್ಥಿಸಿದಳು. ಅಗ್ನಿದೇವನು ಸೀತೆಯನ್ನು ಅಪರಾಧಿ ಎಂದು ಪರಿಗಣಿಸದೆ ಅವಳ ಪಾವಿತ್ರ್ಯತೆಯನ್ನು ಸಾಬೀತುಪಡಿಸಿದನು. ರಾಮ ಮತ್ತು ಸೀತೆಯು ಅಯೋಧ್ಯೆಗೆ ಮರಳಿದರು. ಆದರೆ ಪ್ರಜೆಗಳು ಸೀತೆಯ ಪಾವಿತ್ರ್ಯದ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದರು. ಇದರಿಂದ ದುಃಖಿತಳಾದ ಸೀತೆಯು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ತೆರಳಿದಳು. ವಾಲ್ಮೀಕಿ ಆಶ್ರಮದಲ್ಲಿ ಸೀತಾಮಾತೆಯು ಲವ ಮತ್ತು ಕುಶ ಎಂಬ 2 ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡಿದಳು. ಅವಳು ತನ್ನ ಮಕ್ಕಳನ್ನು ರಾಮನ ಗುಣಗಳನ್ನು ಕುರಿತು ಬೆಳೆಸಿದಳು. ಕಾಲಕ್ರಮೇಣ ರಾಮನು ಅಶ್ವಮೇಧ ಯಜ್ಞವನ್ನು ನಡೆಸಿದಾಗ ಲವ ಮತ್ತು ಕುಶರು ರಾಮನಿಗೆ ಸೀತೆಯ ಕಥೆಯನ್ನು ಹೇಳಿದರು. ರಾಮನು ಸೀತೆಯನ್ನು ಮತ್ತೆ ಅಯೋಧ್ಯೆಗೆ ಕರೆತರಲು ನಿರ್ಧರಿಸಿದನು. ಆದರೆ ಸೀತೆಯು, ನಾನು ಭೂಮಿ ತಾಯಿಯ ಮಗಳು, ನನ್ನನ್ನು ನೀನು ಭೂಮಿಯಿಂದ ಪಡೆದುಕೊಂಡೆ, ಈಗ ನಾನು ಮತ್ತೆ ಭೂಮಿಗೆ ಮರಳುತ್ತೇನೆ ಎಂದು ಹೇಳಿದಳು. ಅವಳು ಭೂಮಿ ತಾಯಿಯನ್ನು ಪ್ರಾರ್ಥಿಸಿದಳು. ಭೂಮಿ ತಾಯಿಯು ಸೀತೆಯನ್ನು ತನ್ನೊಳಗೆ ಸ್ವೀಕರಿಸಿದಳು. ಸೀತಾಮಾತೆಯ ಕಥೆಯು ನಮಗೆ ಧೈರ್ಯ, ನಿಷ್ಠೆ ಮತ್ತು ಪಾವಿತ್ರ್ಯದ ಪಾಠವನ್ನು ನೀಡುತ್ತದೆ. ಅವಳು ತನ್ನ ಜೀವನದಲ್ಲಿ ಎದುರಿಸಿದ ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿದಳು.
ಅವಳು ರಾಮನಿಗೆ ನಿಷ್ಠವಾಗಿದ್ದಳು ಮತ್ತು ತನ್ನ ಧರ್ಮವನ್ನು ಎಂದೂ ತ್ಯಜಿಸಲಿಲ್ಲ. ಸೀತಾಮಾತೆಯು ನಮಗೆ ನಿಜವಾದ ಪ್ರೀತಿ ಮತ್ತು ತ್ಯಾಗದ ಮಹತ್ವವನ್ನು ಕಲಿಸುತ್ತಾಳೆ. ಈ ಕಥೆಯು ವಾಲ್ಮೀಕಿ ರಾಮಾಯಣ ಮತ್ತು ರಾಮಚರಿತಮಾನಸದಿಂದ ಸಂಗ್ರಹಿಸಲ್ಪಟ್ಟಿದೆ. ಇದು ಸೀತಾಮಾತೆಯ ಜೀವನದ ಮಹತ್ವದ ಘಟನೆಗಳನ್ನು ಒಳಗೊಂಡಿದೆ. ಸೀತಾಮಾತೆಯು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ವಾಸಿಸುತ್ತಾಳೆ. ಅವಳ ಕಥೆಯು ನಮಗೆ ಧೈರ್ಯ, ನೀತಿ ಮತ್ತು ನಿಷ್ಠೆಯ ಪಾಠವನ್ನು ನೀಡುತ್ತದೆ. ಧನ್ಯವಾದಗಳು.